ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿರುವಂತಹ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ Q3 ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಈ ರಿಸಲ್ಟ್ ಓವರ್ವ್ಯೂ ಜಸ್ಟ್ ಹೈಲೈಟ್ಸ್ ಅನ್ನ ನೋಡೋದಷ್ಟೇ. ಯಾಕಂದ್ರೆ ರಿಸಲ್ಟ್ ನೋಡೋದು ಅಂತಂದ್ರೆ ದಿನಗಟ್ಲೆ ಕುತ್ಕೊಂಡು ಅನಲೈಸ್ ಮಾಡ್ಬೇಕಾಗತ್ತೆ. ಜಸ್ಟ್ 8 to 10 ಮಿನಿಟ್ಸ್ ಅಲ್ಲಿ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸಾಧ್ಯವಾದಷ್ಟು ಏನೋ ಡೀಪರ್ ಡೌನ್ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಕಂಪನಿಗಳ ಬಗ್ಗೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಈ ನಂಬರ್ ಗಳಿಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ, ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಏನು ರಿಸಲ್ಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ BHEL ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತು. ನಂಬರ್ ಹೇಗಿದೆ ನೋಡೋಣ. ಕನ್ಸಾಲಿಡೇಟೆಡ್ ನಂಬರ್ ಅನ್ನ ನಾನಿಲ್ಲಿ ಓಪನ್ ಮಾಡಿದೀನಿ ಈಗ. ಹಾಗೆ ಇಲ್ಲಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ನೋಡಬಹುದು. ಇದು ಇಯರ್ ಆನ್ ಇಯರ್ ಡೇಟಾ, ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ. ಕಂಪನಿಯ ಅದರ್ ಇನ್ಕಮ್ ಇನ್ ಬಿಗ್ ಡಿಫರೆನ್ಸ್ ಮಾಡೋದಿಲ್ಲ, ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಟೋಟಲ್ ಇನ್ಕಮ್ ನ ನೋಡೋಣ. ನಲ್ಲಿ ನೋಡಬಹುದು. ಹಿಂದಿನ ವರ್ಷ 7,385 ಕೋಟಿಯನ್ನ ಕಂಪನಿ ಅರ್ನ್ ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 7,686 ಕೋಟಿ, ಈಗ 8,691 ಕೋಟಿಯನ್ನ ಅರ್ನ್ ಮಾಡಿ. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು, ಕಂಪನಿ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನಲ್ಲಿ ಇದೆ. ನೋಡಬಹುದು ಇಲ್ಲಿ ಹಿಂದಿನ ವರ್ಷ 7,224 ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 7,201 ಕೋಟಿ, ಈಗ 8,188 ಕೋಟಿಯನ್ನ ಖರ್ಚು ಮಾಡಿದೆ. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್. ನೋಡಬಹುದು ಹಿಂದಿನ ವರ್ಷ 160 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 484 ಕೋಟಿ, ಈಗ 503 ಕೋಟಿ ಆಗಿದೆ. ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಇಲ್ಲಿದೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಟ್ರಿಬ್ಯೂಟಬಲ್ ಅಂತ. ಹಿಂದಿನ ವರ್ಷ ನೋಡಬಹುದು 134 ಕೋಟಿ, ಹಿಂದಿನ ಕ್ವಾರ್ಟರ್ಲಿ 374 ಕೋಟಿ, ಈಗ 390 ಕೋಟಿ ಇದೆ. ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. ಇನ್ನು EPS ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. EPS ಕೂಡ ನೆಟ್ ಪ್ರಾಫಿಟ್ ಇಂದಾನೆ ಡಿರೈವ್ ಮಾಡೋದ್ರಿಂದ ನೋಡಬಹುದು 0.39, 1.08, 1.12 ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ EPS ಕೂಡ. ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಪವರ್ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಪವರ್ ಸೆಕ್ಟರ್ ಅಲ್ಲಿ, ಪವರ್ ಸೆಗ್ಮೆಂಟ್ ಅಲ್ಲಿ. ಇನ್ನು ಇಂಡಸ್ಟ್ರಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಕಂಪನಿಯ ಕೋರ್ ಬಿಸ್ನೆಸ್ ಪವರ್ ಅಂಡ್ ಇಂಡಸ್ಟ್ರಿ ಇದೆ, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಸೆಂಟ್ ನಂಬರ್ ಅನ್ನ ರಿಪೋರ್ಟ್ ಮಾಡಿದೆ ಅಂತ ಹೇಳುವುದು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಲೆಸ್ ದನ್ 1% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ರಿಸಲ್ಟ್ ಅಂತ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಆರ್ಡರ್ ಬುಕ್ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಎಸ್ಪೆಷಲಿ Q3 ನಲ್ಲಿ ನೋಡಬಹುದು ಸುಮಾರು 45,900 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ 76% ಆರ್ಡರ್ ಇದೆ. ಹಾಗೆ ಇಂಡಸ್ಟ್ರಿ ಜೊತೆಗೆ ಇನ್ಕ್ಲೂಡಿಂಗ್ ಎಕ್ಸ್ಪೋರ್ಟ್ಸ್ 24% ಇದೆ. ಅಂದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಬಂದು ಪವರ್ ಸೆಕ್ಟರ್. ಟೋಟಲ್ Q3 ನಲ್ಲಿ 45,900 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಹಾಗೆ ಟೋಟಲ್ ಕಂಪನಿಯ ಔಟ್ಸ್ಟ್ಯಾಂಡಿಂಗ್ ಆರ್ಡರ್ ಬುಕ್ ಎಷ್ಟಿದೆ ನೋಡಬಹುದು, 2,22,800 ಕೋಟಿ ಇದೆ. ಟೋಟಲ್ ಆರ್ಡರ್ ಬುಕ್ ಇರೋದು ಔಟ್ಸ್ಟ್ಯಾಂಡಿಂಗ್ ಆರ್ಡರ್ ಬುಕ್. ಇಷ್ಟು ಆರ್ಡರ್ಸ್ ಅನ್ನ ಕಂಪನಿ ಇನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಆರ್ಡರ್ ಬುಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. 2,22,000 ಕೋಟಿ ಆರ್ಡರ್ ಬುಕ್ ಇದೆ. ಅದರಲ್ಲಿ 80% ಪವರ್ ಸೆಗ್ಮೆಂಟ್ ಇದೆ. ಇನ್ನು 20% ಇಂಡಸ್ಟ್ರಿ ಹಾಗೂ ಇನ್ಕ್ಲೂಡಿಂಗ್ ಎಕ್ಸ್ಪೋರ್ಟ್ಸ್ ಇದೆ. 2,22,800 ಕೋಟಿ ಇದೆ. ಇನ್ವೆಸ್ಟ್ ಮಾಡಿರೋರು ಇದನ್ನ ಟ್ರ್ಯಾಕ್ ಮಾಡಿ. ಆರ್ಡರ್ ಬುಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಕ್ಸಿಕ್ಯೂಷನ್ ಕೂಡ ಆರ್ಡರ್ ಸಿಗ್ತಾ ಹೋಗ್ತಿದೆ, ಕಂಪನಿ ಎಕ್ಸಿಕ್ಯೂಟ್ ಮಾಡ್ತಿಲ್ಲ ಅಂದ್ರೆ ಅದು ಮತ್ತೆ ಡೇಂಜರ್ ಸೈನ್. ಎಕ್ಸಿಕ್ಯೂಷನ್ ಮಾಡಿದ್ರೆ ಕಂಪನಿಗೆ ಇನ್ಕಮ್ ಬರೋದು, ಎಕ್ಸಿಕ್ಯೂಷನ್ ಮಾಡಿಲ್ಲ ಆರ್ಡರ್ ತಗೊಂಡ್ ಕೂತಿದೆ ಅಂದ್ರೆ ಯೂಸ್ಲೆಸ್. ಹಾಗಾಗಿ ಆರ್ಡರ್ ಬುಕ್ ಎಕ್ಸಿಕ್ಯೂಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಟ್ರ್ಯಾಕ್ ಮಾಡಬೇಕಾಗಿರೋದು. ಮ್ಯಾನುಫ್ಯಾಕ್ಚರಿಂಗ್ ಅಂತಲ್ಲ, ಯಾವುದೇ ಸೆಗ್ಮೆಂಟ್ ಅಲ್ಲಿ ಕೂಡ ಅಷ್ಟೇ. ಆರ್ಡರ್ ಬರ್ತಾ ಇದೆ, ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು, ಆಗ್ಲೇ ಅದು ರೆವೆನ್ಯೂ ಆಗಿ ಕನ್ವರ್ಟ್ ಆಗೋದು. ಇಲ್ಲಾಂದ್ರೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗೋದೇ ಇಲ್ಲ. ಇದನ್ನ ನಾವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಆರ್ಡರ್ ಬುಕ್ ಅಂತೂ ಸ್ಟ್ರಾಂಗ್ ಇದೆ BHEL. ಇನ್ನು ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಅದು ಹ್ಯಾವೆಲ್ಸ್ ಇಂಡಿಯಾ. ಹ್ಯಾವೆಲ್ಸ್ ಇಂಡಿಯಾ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆಕ್ಚುಲಿ ಇದು ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಬಂದಿದೆ. ಹಾಗಾಗಿ ನಮಗೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿ 4 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಹ್ಯಾವೆಲ್ಸ್.
ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ ನಾನೀಗ. ಇಲ್ಲಿರುವಂತ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ನೋಡಬಹುದು. ಸೀಕ್ವೆನ್ಸ್ ಸೇಮ್ ಇದೆ, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್. ಕಂಪನಿಯ ಟೋಟಲ್ ಇನ್ಕಮ್ ನೋಡೋದಾದ್ರೆ ಹಿಂದಿನ ವರ್ಷ 4953 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 4865 ಕೋಟಿ, ಈಗ 5630 ಕೋಟಿ ಆಗಿದೆ. ಇಯರ್ಲಿ ಅಪ್ ಆಗಿದೆ, ಹಾಗೆ ಕ್ವಾರ್ಟರ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ 4575 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 4455 ಕೋಟಿ, ಈಗ 5189 ಕೋಟಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್. ಹಿಂದಿನ ವರ್ಷ 377 ಕೋಟಿ ಅರ್ನ್ ಮಾಡಿತ್ತು ಕಂಪನಿ. ಹಿಂದಿನ ಕ್ವಾರ್ಟರ್ಲಿ 409 ಕೋಟಿ, ಈಗ 441 ಕೋಟಿ ಇದೆ. ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಮಧ್ಯೆಯಲ್ಲಿ ಎಕ್ಸೆಪ್ಷನಲ್ ಐಟಮ್ ಆಗಿದೆ 45 ಕೋಟಿ. ಯಾಕೆ ಅಂತ ನೋಟ್ ನಂಬರ್ 3 ನಲ್ಲಿ ನೋಡಬೇಕಾಗುತ್ತೆ, ಒಂದ್ಸಲ ನೋಡೋಣ. ಆಮೇಲೆ ನಂತರ ನೋಡಬಹುದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಚೇಂಜ್ ಆಯ್ತು. ಕ್ವಾರ್ಟರ್ಲಿ ಕೂಡ ಸ್ವಲ್ಪ ಡೌನ್ ಆಯ್ತು, ಯಾಕಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದ್ರಿಂದ, ಅಂದ್ರೆ ಮೈನಸ್ ಆಗಿದೆ 45 ಕೋಟಿ. ಹಾಗಾಗಿ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ನೋಡಬಹುದು, ಇಲ್ಲಿದೆ ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಪೀರಿಯಡ್. ಹಿಂದಿನ ವರ್ಷ 278 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 319 ಕೋಟಿ, ಈಗ 310 ಕೋಟಿ ಆಗಿದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಯ್ತು, ಯಾಕೆಂದ್ರೆ 45 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ. ಇಯರ್ಲಿ ಅಂತೂ ಇಂಪ್ರೂವ್ ಆಗಿದೆ. ಏನು EPS ಕೂಡ ನೋಡಬಹುದು, 4.43, 5.09, ಈಗ 4.8. ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಎಕ್ಸೆಪ್ಷನಲ್ ಐಟಮ್ಸ್ ಏನಿತ್ತು ನೋಟ್ ನಂಬರ್ 3 ಏನ್ ಹೇಳುತ್ತೆ ನೋಡೋಣ. ಇದಕ್ಕೆ ಕಾರಣ ಅಗೇನ್ ನ್ಯೂ ಲೇಬರ್ ಲಾ. ಸರ್ಕಾರ ಏನು 2025 ನವೆಂಬರ್ ಅಲ್ಲಿ ಲೇಬರ್ ಲಾ ಕೋಡ್ಸ್ ಅನ್ನ ತಂತು. ಅದರಿಂದ 45 ಕೋಟಿ ಕಂಪನಿಗೆ ಖರ್ಚು ಬರ್ತಾ ಇದೆ. ಹಾಗಾಗಿ ಅದನ್ನ ಅಡ್ಜಸ್ಟ್ ಮಾಡಿದೆ ಕಂಪನಿ. ಹಾಗಾಗಿ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಆಡ್ ಮಾಡಿದೆ. ಇನ್ ಕೇಸ್ ಆ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದಿದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿರ್ತಾ ಇತ್ತು. ಬಟ್ ಅಡ್ಜಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಡೌನ್ ಆಗಿದೆ, ಅಥವಾ 45 ಕೋಟಿ ಕಂಪನಿಯ ಪ್ರಾಫಿಟ್ ಕಡಿಮೆ ಆಗಿದೆ. ಇನ್ನು ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಸ್ವಿಚ್ ಗೇರ್ ಸೆಗ್ಮೆಂಟ್ ನೋಡಬಹುದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಹಾಗೆ ಕಂಪನಿಯ ಕೋರ್ ಬಿಸ್ನೆಸ್ ಒಂದು ಕೇಬಲ್ಸ್ ನೋಡಬಹುದು, 2241, 2028, ಈಗ ಹಿಂದಿನ ವರ್ಷ 1687. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಇನ್ನು ಲೈಟಿಂಗ್ ಅಂಡ್ ಫಿಕ್ಸ್ಚರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ. ಇಯರ್ಲಿ, ಕ್ವಾರ್ಟರ್ಲಿ ಫ್ಲಾಟ್ ಇದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಎಲೆಕ್ಟ್ರಿಕಲ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗಿದೆ. 841ರಿಂದ 1151 ಅಪ್ ಆಗಿದೆ. ನಂತರ ಲೈಟ್ ಕನ್ಸ್ಯೂಮರ್ ನೋಡಬಹುದು, 742, 482, ಈಗ 700. ಇಯರ್ಲಿ ಸ್ವಲ್ಪ ಕಡಿಮೆ ಇದೆ, ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೆಲವು ಕಡೆ ಸ್ವಲ್ಪ ಡೌನ್ ಇದೆ, ಕೆಲವು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆಗ್ಮೆಂಟ್ ವೈಸ್ ಹ್ಯಾವೆಲ್ಸ್ ಇಂಡಿಯಾದಲ್ಲಿ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ IRFC ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡೋಣ ಹೇಗಿದೆ ಅಂತ. ಹಾಗೆ ಇಲ್ಲಿರುವಂತಹ ನಂಬರ್ಸ್ ಅಗೇನ್ ಕೋಟಿಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ, ಡಿಸೆಂಬರ್, ಸೆಪ್ಟೆಂಬರ್, ಡಿಸೆಂಬರ್. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು 6766 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 6371 ಕೋಟಿ, ಈಗ 6719 ಕೋಟಿ ಆಗಿದೆ. ಇಯರ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. ನಂತರ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು, ಹಿಂದಿನ ವರ್ಷ 5135 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 4594, ಈಗ 4917 ಕೋಟಿ ಇದೆ. ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಡೈರೆಕ್ಟ್ ಇದನ್ನೇ ನೋಡೋಣ. ನೋಡಬಹುದು, ಹಿಂದಿನ ವರ್ಷ 1630 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1776 ಕೋಟಿ, ಈಗ 1802 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಯಿತು ನಂಬರ್ಸ್. ಕಾರಣ ಕಂಪನಿ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದೆ ಈ ಸಲ. ಹಾಗಾಗಿ ಇಯರ್ಲಿ ಕೂಡ ರೆವಿನ್ಯೂ ನಲ್ಲಿ ಸ್ವಲ್ಪ ಡೌನ್ ಇದ್ರೂ ಕೂಡ PBT ಅಲ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲ. ಕಂಪನಿಯ ಪ್ರಾಫಿಟ್ ಸೇಮ್ ಕಂಟಿನ್ಯೂ ಆಗಿದೆ ನೋಡಬಹುದು, 1630, 1776, 1802. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ IRFC ಅಲ್ಲಿ. ನಂತರ EPS ಕೂಡ ನೋಡಬಹುದು, 1.25, 1.36, ಈಗ 1.38 ಆಗಿದೆ. ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಆಗಿಲ್ಲದೆ ಇರಬಹುದು, ಬಟ್ ಇಯರ್ಲಿ ಡಿಫರೆನ್ಸ್ ಆಗಿದೆ. ರೆವೆನ್ಯೂ ವೈಸ್ ಅಂಡರ್ ಪರ್ಫಾರ್ಮೆನ್ಸ್ ಇದ್ರು, ಬಟ್ ನಂತರ ಖರ್ಚುಗಳನ್ನ ಮ್ಯಾನೇಜ್ ಮಾಡಿ ಕಂಪನಿ ಇಂಪ್ರೂವ್ ಮಾಡ್ಕೊಂಡಿದೆ ನೆಟ್ ಪ್ರಾಫಿಟ್ ಅನ್ನ. ಇನ್ನು ಕಂಪನಿ ಪ್ರೆಸ್ ರಿಲೀಸ್ ಅಲ್ಲಿ ಒಂದಷ್ಟು ಮಾತುಗಳನ್ನ ಹೇಳಿದೆ ನೋಡಬಹುದು. ಅಚೀವ್ಡ್ ಆನ್ಯುಯಲ್ ಸ್ಯಾಂಕ್ಷನ್ ಗೈಡೆನ್ಸ್ ಆಫ್ ₹60,000 crore ವಿತ್ ಇನ್ 9 months. ಕಂಪನಿ ಲೋನ್ ಸ್ಯಾಂಕ್ಷನ್ಸ್ ಅನ್ನ 60,000 ಕೋಟಿ ಟಾರ್ಗೆಟ್ ಅನ್ನ ಹಾಕೊಂಡಿತ್ತು ಈ ವರ್ಷದ್ದು, ಬಟ್ ಇನ್ನು 3 ತಿಂಗಳು ಬಾಕಿ ಇರುವಾಗಲೇ ಅಚೀವ್ ಮಾಡಿದೆ 60,000 ಕೋಟಿಯನ್ನ. ಜೊತೆಗೆ ಪ್ಯಾಟ್ ಅಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಇದೆ, ಹೈಯೆಸ್ಟ್ ಎವರ್ AUM ಅನ್ನು ತಲುಪಿದೆ, ಅಂಡ್ 8% ಇನ್ಕ್ರೀಸ್ ಆಗಿದೆ NIM, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಇನ್ನು ಡಿಸ್ಬರ್ಸ್ಮೆಂಟ್ ಟಾರ್ಗೆಟ್ ಕೂಡ 30,000 ಇದೆ, ಅದನ್ನ ಆನ್ ಟ್ರ್ಯಾಕ್ ಅಂತ ಹೇಳಿದೆ. 3/4 ಈಗಾಗಲೇ ಅಚೀವ್ ಆಗಿದೆ, ಇನ್ನೊಂದಷ್ಟು ಬಾಕಿ ಇರೋದು ಈ ಕ್ವಾರ್ಟರ್ಲಿ ಅಚೀವ್ ಆಗುತ್ತೆ ಅಂತ ಹೇಳಿದೆ. ಒಟ್ಟಿನಲ್ಲಿ ಈ ಅಪ್ಡೇಟ್ಸ್ ಚೆನ್ನಾಗಿದೆ. ಇಲ್ಲೂ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು, ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬಂದಿಲ್ಲ. ಆಕ್ಚುಲಿ 1.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡೋಣ ಮುಂದುವರೆದು ಏನಾದ್ರು ನಾಳೆ ನಾಡಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಇನ್ನು ನೆಕ್ಸ್ಟ್ ಆರ್ತಿ ಸರ್ಫೆಕ್ಟೆಂಟ್ಸ್. ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ, ಡಿಸೆಂಬರ್, ಸೆಪ್ಟೆಂಬರ್, ಡಿಸೆಂಬರ್. ಕಂಪನಿಯ ಟೋಟಲ್ ಇನ್ಕಮ್ ನೋಡಿದ್ರೆ 16,262 ಲಕ್ಷ ಇತ್ತು ಹಿಂದಿನ ವರ್ಷ.
ಹಿಂದಿನ ಕ್ವಾರ್ಟರ್ಲಿ 17,922, ಈಗ 20,782 ಆಗಿದೆ. ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ 16,130 ಹಿಂದಿನ ಕ್ವಾರ್ಟರ್ಲಿ 17,695, ಈಗ 20,265 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ. ಹಿಂದಿನ ವರ್ಷ ನೋಡಬಹುದು 131, 226 ಹಿಂದಿನ ಕ್ವಾರ್ಟರ್ಲಿ, ಈಗ 517 ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಬರೀ 90 ಲಕ್ಷ ಇತ್ತು. ಹಿಂದಿನ ಕ್ವಾರ್ಟರ್ಲಿ 162, ಈಗ 372 ಲಕ್ಷ ಆಗಿದೆ. ಅಂದ್ರೆ 3.72 crore ಲಾಭವನ್ನ ಕಂಪನಿ ಮಾಡಿದೆ ಈ ಕ್ವಾರ್ಟರ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. EPS ಅಲ್ಲೂ ಕೂಡ ನೋಡಬಹುದು 1.07, 1.93, ಈಗ 4.4 ಹೋಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಆರ್ತಿ ಸರ್ಫೆಕ್ಟೆಂಟ್ಸ್ ನಂಬರ್ಸ್ ಅಲ್ಲಿ. ಈ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ, ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಆರ್ತಿ ಸರ್ಫೆಕ್ಟೆಂಟ್ಸ್ ಅಲ್ಲಿ. ನಾಳೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಹಾಗೆ ಇನ್ನು ಕೆಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇವತ್ತು. LTIM ರಿಸಲ್ಟ್ ಅನೌನ್ಸ್ ಮಾಡಿದೆ ಮಾರ್ನಿಂಗ್. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ. ಕಾರಣ ಅಗೇನ್ ಇಲ್ಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ ನ್ಯೂ ಲೇಬರ್ ಲಾಸ್. 590 ಕೋಟಿ ಸಲ ಮೈನಸ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಇದೆ ನೆಟ್ ಪ್ರಾಫಿಟ್ ವೈಸ್. ಇಲ್ಲ ಅಂದಿದ್ರೆ ಅಪ್ ಇರ್ತಾ ಇತ್ತು. ನಂತರ ಟಾಟಾ ಕ್ಯಾಪಿಟಲ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಈ ಸಲ 44 ಕೋಟಿ ಮೈನಸ್ ಆಗಿದೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟಿಶ್ ಇದೆ, ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಇಯರ್ಲಿ ಕ್ವಾರ್ಟರ್ಲಿ ಫ್ಲಾಟಿಶ್ ನಂಬರ್ಸ್ ಅಥವಾ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಅದನ್ನು ಬೇಕಿದ್ರೆ ಫ್ಲಾಟಿಶ್ ಅಂತಾನೆ ಕರೀಬಹುದು. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. 3% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಒಂದ್ಸಲ NPS ಚೆಕ್ ಮಾಡ್ಕೊಳ್ಳಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.